ಒಂಬತ್ತನೇ ಮನೆಯಲ್ಲಿ ಗುರುವಿನ ನೇರ ಸಂಚಾರ ಶುರುವಾಗಿದೆ. ಆದರೂ ತುಲಾ ರಾಶಿ ತುಲಾ ಲಗ್ನದವರೆಗೆ ಬದುಕಿನಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ. ಎಂದಿನಂತೆ ನಿಮ್ಮ ಬದುಕು ಸಾಗ್ತಾ ಇದೆ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದೀರಾ. ಯಾವ ವಿಚಾರಗಳು ನೀವು ಅಂದುಕೊಂಡ ರೀತಿ ಆಗುತ್ತಿಲ್ಲ. ಪ್ರತಿಯೊಂದರಲ್ಲೂ ಮೋಸ, ಪ್ರತಿಯೊಂದರಲ್ಲೂ ತೊಂದರೆ, ಯಾವುದು ಲಾಭವಾಗಿ ಕಾಣಿಸ್ತಾ ಇಲ್ಲ. ಸೊ ಇದು ಗುರು ಮಾಡ್ತಾ ಇರುವ ಎಫೆಕ್ಟಾ? ಯಾಕೆ ಅಂದರೆ ನಿಮ್ಮ ಲಗ್ನಾಧಿಪತಿ ಶುಕ್ರನಿಗೂ ಗುರುವಿಗೂ ಆಗೋದೇ ಇಲ್ಲ, ಶತ್ರುಗಳು ಅಂತ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಂದ್ಬಿಟ್ಟಿದೆ. ಇನ್ನು ಗುರು ನಿಮ್ಮ 3ನೇ ಮನೆಯ ಅಧಿಪತಿ, 6ನೇ ಮನೆಯ ಅಧಿಪತಿ, 9ನೇ ಮನೆಯಲ್ಲಿ ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾರೆ. ಒಂದಷ್ಟು ಭಾಗ್ಯ ಕ್ರಿಯೇಟ್ ಆಗಬೇಕಲ್ಲ, ಗುರು ಒಳ್ಳೇದೇ ಮಾಡಬೇಕಲ್ಲ. ನಿಮಗೆ ಗುರು ಒಳ್ಳೇದು ಮಾಡಲ್ಲ ಅಂತ ತುಂಬ ಜನ ಹೇಳ್ಬಿಟ್ಟಿದ್ದಾರೆ. ಹೌದು ಇರಬಹುದು, ಗುರು ತುಲಾ ರಾಶಿಯವರಿಗೆ ಒಳ್ಳೇದು ಮಾಡದೇ ಇದ್ದರೂ ಕೆಲವು ಅವಕಾಶಗಳನ್ನು ಕೊಟ್ಟು ಅಲ್ಲಿ ನೀವು ಹೋರಾಡಿ ಗೆಲ್ಲೋದಕ್ಕೂ ಕೂಡ ಅವರೇ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಹೆದರ್ಕೊಳಕ್ಕೆ ಹೋಗ್ಬಿಡಿ ಈಗಿನ ಸಿಚುವೇಶನ್ಗಳ ಬಗ್ಗೆ. ಈಗ ಒಂದು ನೇರವಾಗಿ ತಿಳ್ಕೊಳ್ಳಿ, ಈಗ ನಾವು ಈ ಹಿಂದೆ ವಿಡಿಯೋ ಪ್ರೆಸೆಂಟ್ ಮಾಡ್ತಿದ್ವಲ್ಲ, ಆ ಥರ ಮಾಡೋದೇ ಬೇಡ. ಏನಕ್ಕೆ ಅಂದರೆ ನಿಮ್ಗೆ ಇನ್ನೂ ಪ್ರಾಕ್ಟಿಕಲಾಗಿ ತುಂಬ ಚೆನ್ನಾಗಿ ಅರ್ಥ ಆಗಬೇಕು, ಆ ಪ್ರಯತ್ನವೇ ನನ್ನದು. ಸೊ ಈಗ ನಿಮಗೆ ಗುರು ಯಾರು? ನಿಮ್ಮ 3ನೇ ಮನೆಯ ಅಧಿಪತಿ ಮತ್ತು 6ನೇ ಮನೆಯ ಅಧಿಪತಿ ಗುರು. ನಿಮಗೆ 3ನೇ ಮನೆ ಅಂದರೆ ಶ್ರಮ, ಅಲೆದಾಟ ಎಲ್ಲವನ್ನ ತಿಳಿಸುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನಿಮಗೆ ಗುರು 9ನೇ ಮನೆಗೆ ಬಂದು ನಿಮ್ಮ 3ನೇ ಮನೆಗೂ ದೃಷ್ಟಿ ಆಗ್ತಾ ಇದ್ದಾರೆ, ನಿಮ್ಮ ಲಗ್ನಕ್ಕೂ ದೇಹಕ್ಕೂ ದೃಷ್ಟಿ ಆಗ್ತಾ ಇದ್ದಾರೆ. ಈಗ 3ನೇ ಮನೆಯನ್ನು ತೆಗೆದುಕೊಳ್ಳಿ. ಸೊ ಯಾವಾಗ ಗುರು 9ನೇ ಮನೆಗೆ ಬಂದರೋ ಅಲೆದಾಟಗಳು ಜಾಸ್ತಿ ಆಗಿವೆ, ಶ್ರಮ ಜಾಸ್ತಿ ಆಗಿದೆ. ಪಕ್ಕದವರು ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ, ನಿಮಗೆ ಕೆಲಸ ಹೋದರೆ ಜಾಸ್ತಿ ಆಗ್ತಾ ಇದೆ. ಅದು ಎಲ್ಲ ಕ್ಷೇತ್ರದವರು, ಅದು ರಾಜಕೀಯ ಇರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, MNC ಕಂಪ್ನಿ ಕೆಲಸ ಮಾಡೋರು ಇರಲಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಇರಲಿ, ಎಲ್ಲರೂ ತೆಗೆದುಕೊಳ್ಳಿ. ನಿಮಗೆ ಶ್ರಮ ಜಾಸ್ತಿ ಆಗಿದೆ. ಯಾರು ತುಲಾ ಲಗ್ನ ತುಲಾ ರಾಶಿಯವರು ಇದ್ದೀರಲ್ಲ, ನಿಮಗೆ ಹೆಚ್ಚು ಶ್ರಮ ಆಗಿದೆ. ಕೆಲಸಕ್ಕೆ ಸಂಬಂಧಪಟ್ಟಂತೆ ವೃಥಾ ಅಲೆದಾಟ, ತುಂಬ ಓಡಾಡ್ತಾ ಇದ್ದೀರಾ. ಸಮಾಧಾನ ಇಲ್ಲ ಮನಸ್ಸಿಗೆ. ಯಾಕೆ ನಾನು ಈ ರೀತಿ ಓಡಾಡ್ತಾ ಇದ್ದೀನಿ, ಯಾಕೆ ಯಾವ ವಿಚಾರಗಳು ನನ್ನ ಪರವಾಗಿ ಆಗ್ತಾ ಇಲ್ಲ, ಈ ಥರದ ಗೊಂದಲಗಳು ಸೃಷ್ಟಿಯಾಗಿದೆ. ಏನಕ್ಕೆ ಅಂದರೆ ನಿಮ್ಮ 3ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ 3ನೇ ಮನೆಯನ್ನೇ ನೋಡ್ತಾ ಇದ್ದಾರೆ. ಅದೇ ರೀತಿ 6ನೇ ಮನೆ ಆರೋಗ್ಯ, ಸಾಲ, ರೋಗ, ಇದೆಲ್ಲ ನಾವು ನೋಡ್ತೀವಲ್ಲ. ಸೊ ಹಾಗಾಗಿ ಶತ್ರುಗಳು ನಿಮ್ಮ ಜೊತೆಗೆ ಇರ್ತಾರೆ, ಅವರೇ ದೊಡ್ಡ ಶತ್ರುಗಳಾಗ್ಬಿಡ್ತಾರೆ. ಅದರ ಜೊತೆಗೆ ಗುಪ್ತ ಶತ್ರುಗಳು ಬೇರೆ, ಕೆಲವರು ಗೊತ್ತಾಗ್ತಾರೆ, ಕೆಲವರು ಗೊತ್ತಾಗಲ್ಲ. ಸೊ ಅವರ ಏನು ಪ್ರಯೋಗಗಳು, ಅವರ ತಂತ್ರಗಳು, ಅವರ ಕುತಂತ್ರಗಳು ನಿಮ್ಮನ್ನು ತಲೆ ಕೆಡಿಸಿವೆ, ನಿಮ್ಮ ಹಲವಾರು ಕೆಲಸಗಳನ್ನು ಹಾಳು ಮಾಡಿವೆ. ಅದರ ಜೊತೆಗೆ ಆರೋಗ್ಯ ಸಮಸ್ಯೆ. ಏನಕ್ಕೆ ಅಂದರೆ ನಿಮ್ಮ ಲಗ್ನಕ್ಕೂ ದೃಷ್ಟಿ ಇದೆ, 6ನೇ ಮನೆ ಅಧಿಪತಿ ಬೇರೆ. ನಿಮ್ಮ ಲಿವರ್ ಸಂಬಂಧಿತ ಸಮಸ್ಯೆಗಳು ತುಂಬ ಜಾಸ್ತಿ ಆಗಿವೆ. ಈ ಹಿಂದೆಯಿಂದನೂ ಬಳಲ್ತಾ ಇದ್ದೀರಾ. ಸೊ ಪ್ರತಿ ತಿಂಗಳು ಅದಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೀರಾ. ಸೊ ಆರೋಗ್ಯಕ್ಕಾಗಿ ಹೆಚ್ಚು ಖರ್ಚುಗಳು ನಡೀತಾ ಇದ್ದಾವೆ. ನಿಮಗೆ ಸಾಲಗಳು ಜಾಸ್ತಿ ಆಗ್ತಾ ಇದೆ, ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಗುರು ಇದನ್ನು ನಿಮಗೆ ಮಾಡ್ತಾ ಇರೋದು. ಇದರ ಜೊತೆಗೆ 9ನೇ ಮನೆಯ ಕನೆಕ್ಟಿವಿಟಿ ತಗೊಂಡ್ರೆ ದೂರ ಪ್ರಯಾಣ, ಬೇಡದ ಜಾಗಕ್ಕೆ ವರ್ಗಾವಣೆ, ಬೇಡದ ಪ್ಲೇಸ್ಗೆ ಬಡ್ತಿ ಸಿಗೋದು, ಈ ಥರ ನಿಮಗಿಷ್ಟವಿಲ್ಲದ್ದೇ ನಡೀತಾ ಇರ್ತಕ್ಕಂಥ ಸಂಗತಿಗಳು ತುಲಾ ಲಗ್ನ ತುಲಾ ರಾಶಿಯವರಿಗೆ ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಅದು ಏಪ್ರಿಲಲ್ಲೂ ಕೂಡ ನಡೀತದೆ. ತಂದೆಗೆ ಸಂಬಂಧಪಟ್ಟ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅದು ಕೂಡ ನಿಮಗೆ ಖರ್ಚುಗಳನ್ನು ತಂದು ಕೊಡಬಹುದು, ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸಬಹುದು. ಇದು ಗುರು ಮಹಾತ್ಮರು ನಿಮಗೆ ಕೊಡ್ತಾ ಇರುವಂತಹ ವಿಚಾರಗಳು. ಇದಕ್ಕೆ ಎಲ್ಲರೂ ಹೇಳ್ತಾ ಇರೋದು ತುಲಾ ಲಗ್ನ ತುಲಾ ರಾಶಿಯವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಈಗ ಅದೇ ರೀತಿ ನಾವು ರಾಹು ಮತ್ತು ಕೇತುವನ್ನು ತೆಗೆದುಕೊಳ್ಳೋಣ. ರಾಹು ನಿಮಗೆ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ಕೇತು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 11ನೇ ಮನೆ ಲಾಭಸ್ಥಾನ. ಹಿರಿಯ ಸಹೋದರ ಸಹೋದರಿ ನೋಡಿ, ಮೊದಲನೇದಾಗಿ ಹಿರಿಯ ಸಹೋದರ ಸಹೋದರಿಯರ ನಡುವೆ ಮನಸ್ತಾಪಗಳುಂಟಾಗಿ ಸಂಬಂಧಗಳನ್ನೇ ಕಟ್ ಮಾಡ್ಕೊಬಿಟ್ಟಿರ್ತೀರಾ, ಅಥವಾ ದೂರ ದೂರ ಇರ್ತೀರಾ. ಹತ್ತಿರ ಇದ್ದರೂ ಮಾತಾಡಿಸ್ತಾ ಇರಲ್ಲ. ಅದು ಇಚ್ಛಾಪೂರ್ತಿ ಸ್ಥಾನ. ನೀವು ತುಂಬ ಆಸೆ ಪಡೋದು ನಿಮಗೆ ಸಿಗಲ್ಲ, ದೇವರು ಅಲ್ಲಿ ಕಟ್ ಮಾಡ್ತಾನೆ. ಕೇತು ಅವ್ರು ಹೇಗೆ ಅಂದರೆ, ನಾವು ಏನನ್ನು ತುಂಬ ಇಷ್ಟಪಡ್ತೀವಿ, ಆ ಭ್ರಮೆಯಲ್ಲಿರ್ತೀವಿ, ಅದನ್ನು ನಮಗೆ ಕೊಡಲ್ಲ ಕೇತು. ಯಾವಾಗ ನಾವು ಏನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಏನೋ ನಮಗೆ ಬರಲ್ಲ ಬಿಟ್ಬಿಟ್ಟು ಬರೀ ದೇವರ ಭಜನೆ ಮಾಡಿಕೊಂಡು ನೀನು ಮಾಡ್ದಂಗಪ್ಪ, ನೀನು ಕೊಟ್ಟಂಗಪ್ಪ ಅಂತ ಸುಮ್ಮನೆ ಇದ್ಬಿಟ್ರೆ ಡೆಫಿನೆಟ್ಲಿ ಅದು ಬಂದ್ಬಿಡ್ತದೆ. ಕೇತು ಮಾಡೋದೇ ಆ ರೀತಿ.
ಸೊ ಅದು 11ನೇ ಮನೆಯಲ್ಲಿ ಕೂತ್ಕೊಂಡು ನೀವೇನು ತುಂಬ ಇಷ್ಟಪಡ್ತಾ ಇದ್ದೀರಾ ಅಥವಾ ಅದು ನನಗೆ ಬೇಕು ಅಂತ ತುಂಬ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಸೊ ಅದು ನಿಮಗೆ ಸಿಗಲ್ಲ. ಇದು ಎಲ್ಲ ಕ್ಷೇತ್ರದವ್ರಿಗೂ ಅನ್ವಯಿಸುತ್ತೆ. ರಾಜಕೀಯದಿಂದ ಹಿಡಿದು ಈ ಗಾರ್ಮೆಂಟ್ಸ್ ಕೆಲಸ ಎಲ್ಲಿ ಮಾಡ್ತಾ ಇರ್ತೀರಲ್ಲ ನಿಮಗೂ ಕೂಡ. ಸೊ ನೀವು ಇಷ್ಟಪಟ್ಟಿದ್ದು ಸಿಗಬೇಕು ಅಂದರೆ ಅದರ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ. ಸೊ ಕೇತು ಆ ರೀತಿ ಪ್ರಭಾವ ಬೀರ್ತಾರೆ. ಸುಮ್ಮನೆ ಸೈಲೆಂಟಾಗಿ ಇದ್ದುಬಿಡಿ, ಏನೋ ತಾನಾಗೆ ಒಂದಷ್ಟು ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ನೀವು ತುಂಬ ಲಾಭ ಎಕ್ಸ್ಪೆಕ್ಟ್ ಮಾಡಿರ್ತೀರ, ನೀವು ಮಾಡಿರುವ ವ್ಯವಹಾರದಲ್ಲಿ ಬರೋದಿಲ್ಲ. ಕೇತು ಕಟ್ ಮಾಡ್ತಾರೆ, ತುಂಬ ನಿಧಾನ ಮಾಡ್ತಾರೆ. ಬಟ್ ಯಾವಾಗ ಸೂರ್ಯ 7ನೇ ಮನೆಗೆ ಬರ್ತಾರಲ್ಲ ಆಗ ಸ್ವಲ್ಪ ಯಾಕೆಂದರೆ ನಿಮ್ಮ 11ನೇ ಮನೆ ಅಧಿಪತಿ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರ್ತಾರಲ್ಲ ಆಗ ಸ್ವಲ್ಪ ಪ್ರಭಾವ ಚೇಂಜ್ ಆಗುತ್ತೆ. ಒಂದಷ್ಟು ಬದಲಾವಣೆಗಳನ್ನು ನೀವು ಕಾಣ್ತೀರಾ ಹಣಕಾಸಿನ ವ್ಯವಹಾರದಲ್ಲಿ ಅಥವಾ ಈ ಪೋಸ್ಟಿಂಗು, ವರ್ಗಾವಣೆ, ಈ ಥರದ ವಿಚಾರಗಳಲ್ಲಿ ಒಂದಷ್ಟು ನಿಮ್ಮ ಪರವಾಗಿ ಸೂಚನೆಗಳು ಸಿಗಬಹುದು 15ನೇ ತಾರೀಕು ನಂತರ. ಓಕೆ. ಇನ್ನು ರಾಹು 5ನೇ ಮನೆ ಅಂದರೆ ಅದು ಹೂಡಿಕೆಯ ಸ್ಥಾನ, ಬುದ್ಧಿಸ್ಥಾನ, ಪೂರ್ವ ಪುಣ್ಯ ಸ್ಥಾನ, ಮಕ್ಕಳು, ಪ್ರೀತಿ, ಪ್ರೇಮ ಎಲ್ಲವನ್ನು ತಿಳಿಸುತ್ತೆ ಅಲ್ವಾ. ಮೊದಲನೇದಾಗಿ ಹೂಡಿಕೆಯ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ರಾಹು ಅತಿಯಾದ ಭ್ರಮೆಯನ್ನು ಸೃಷ್ಟಿ ಮಾಡ್ತಾರೆ. ತಪ್ಪು ಕ್ಯಾಲ್ಕುಲೇಷನ್ನ ಮಾಡಿಬಿಡ್ತೀರಾ, ಹಣವನ್ನು ಕಳೆದುಕೊಳ್ತೀರಾ. ನೋಡಿ, 6ನೇ ಮನೆಯಲ್ಲಿ ನಿಮ್ಮ 5ನೇ ಮನೆಯ ಅಧಿಪತಿಯ ಸಂಚಾರ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವೇನಾದರೂ ಶೇರಲ್ಲಿ ರಾಹುವಿನ ಭ್ರಮೆಯಿಂದ ಹೂಡಿಕೆ ಮಾಡಿದ್ರೆ 6ನೇ ಮನೆಯ ಶನಿಯ ಪ್ರಭಾವದಿಂದ ಸಾಲಗಾರರಾಗ್ತೀರಾ. ಇಲ್ಲಿ ಹಣ ಕಳ್ಕೊಳ್ತೀರಲ್ಲ, ಅದನ್ನ ಹೆಂಗೋ ಪ್ಯಾಚಪ್ ಮಾಡಬೇಕಲ್ಲ, ಸಾಲಕ್ಕೋಸ್ಕರ ಮುನ್ನುಗ್ತೀರಾ. ಹೆಚ್ಚು ಸಾಲ ಆಗುತ್ತೆ, ಮತ್ತಷ್ಟು ಹೊರೆ ನಿಮ್ಮದಾಗುತ್ತೆ. ನೋಡಿ ಹೆಂಗಿದೆ ಕನೆಕ್ಟಿವಿಟಿ. ತುಂಬ ಅರ್ಥ ಮಾಡಿಕೊಂಡು ನಿಮ್ಮ ಬದುಕನ್ನು ನೀವು ಕಳಿಬೇಕಾಗುತ್ತೆ. ಪ್ರತಿ ತಿಂಗಳು ನಿಮಗೆ ಅಗ್ನಿ ಪರೀಕ್ಷೆನೇ ತುಲಾರಾಶಿಯವರಿಗೆ. ಅರ್ಥ ಮಾಡ್ಕೊಳ್ಳಿ. ಇನ್ನು 5ನೇ ಮನೆ ಪ್ರೀತಿ ಪ್ರೇಮದ ವಿಚಾರ. ನೋಡಿ, ನಿಮ್ಮ 5ನೇ ಮನೆಯಲ್ಲಿ ಮೊದಲನೇದಾಗಿ ಈ ಫೇಕ್ ಲವರ್ಸ್ಗಳು ಜಾಸ್ತಿ ಹುಟ್ಕೊಳ್ತಾರೆ. ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಇಲ್ಲಿ ಪರಿಚಯ ಆದ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾರೆ. ಅವರ ಮೇಲೆ ನಿಮಗೆ ಆಕರ್ಷಣೆ ಜಾಸ್ತಿ ಆಗುತ್ತೆ, ಅವರು ನಿಮಗೆ ನಂಬಿಸ್ತಾರೆ. ಆ ರೀತಿ ಇರುತ್ತೆ ಸಿಚುವೇಶನ್ಸ್. ಬಟ್ ಅಂತಿಮವಾಗಿ ಮೋಸ ಹೋಗ್ತೀರಾ. ಇನ್ನು ರಾಹು 5ನೇ ಮನೆಯಲ್ಲಿದ್ದರೆ ಅನುಮಾನಗಳು ಜಾಸ್ತಿ ಆಗುತ್ತೆ. ಸಣ್ಣ ವಿಚಾರಗಳಿಗೂ ನೀವು ನಿಮ್ಮ ಪ್ರೀತಿ ಪಾತ್ರರಲ್ಲಿ ಅನುಮಾನಗಳನ್ನು ವ್ಯಕ್ತಪಡಿಸ್ತೀರಾ. ಇದರಿಂದ ನಿಮ್ಮ ಸಂಬಂಧಗಳು ದೂರ ಆಗುತ್ತೆ. 5ನೇ ಮನೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ತುಲಾ ಲಗ್ನ, ತುಲಾ ರಾಶಿಯವರಿಗೆ ಹೆಚ್ಚು ಚಿಂತೆ. ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಮಕ್ಕಳು ತುಂಬ ಹಠ ಮಾಡ್ತಾರೆ. ಇದು ಬೇರೆ ದೊಡ್ಡ ತಲೆನೋವು ನಿಮಗೆ, ತುಲಾ ರಾಶಿ ತುಲಾ ಲಗ್ನದವರಿಗೆ. ಈ ರೀತಿಯ ವಿಚಾರಗಳು ಬರೀ ರಾಹುವಿಂದ ಆಗ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಇನ್ನು ಈಗ 6ನೇ ಮನೆಗೆ ಬರೋಣ. ನಿಮ್ಮ ಧನಸ್ಥಾನದ ಅಧಿಪತಿ ಕುಜ 6ನೇ ಮನೆಗೆ ಬಂದಿದ್ದಾರೆ. ಹೆಚ್ಚು ಖರ್ಚುಗಳಾಗುತ್ತೆ, ಹೆಚ್ಚು ಸಾಲಗಳಾಗುತ್ತೆ. ವೆಹಿಕಲ್ಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಮನೆಯ ಕೆಲಸಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ನಿಮ್ಮ 4ನೇ ಮನೆಯ ಅಧಿಪತಿ ಮತ್ತು 5ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿದ್ದಾರೆ ಶನಿ ಮಹಾತ್ಮರು. ನಿಮಗೆ ಒಂದು ಶನಿಯಲ್ಲಿ ಸಪೋರ್ಟ್ ಮಾಡೋದು ಏನಪ್ಪ ಅಂದರೆ, ನೀವೇನಾದರೂ ಆಸ್ತಿ ಖರೀದಿ ಮಾಡ್ತಾ ಇದ್ದರೆ, ಜಮೀನು ಖರೀದಿ ಮಾಡ್ತಾ ಇದ್ದರೆ, ಹೊಸ ಮನೆ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಲೋನನ್ನು ಕೊಡಿಸ್ತಾರೆ, ಸಾಲ ಸಿಗುತ್ತೆ. ಆದರೆ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸ್ಪೆಷಲಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ. ತಾಯಿಗೆ ಕಾಲಿನಲ್ಲಿ ಬಾಧೆ, ಮಂಡಿ ನೋವು, ಜಾಯಿಂಟ್ಸ್ ಪೈನ್ ಇದೆಲ್ಲವೂ ಜಾಸ್ತಿ ಆಗುತ್ತೆ ತಾಯಿಗೆ. ಸೊ ಅಲ್ಲಿ ಹೆಚ್ಚಿನ ಗಮನ ಇರಲಿ. ಇನ್ನು ಬುಧ 6ನೇ ಮನೆಯಲ್ಲಿದ್ದಾರೆ. ನಿಮ್ಮ 12ನೇ ಮನೆಯ ಅಧಿಪತಿ 6ನೇ ಮನೆ. ಇದು ವಿಪರೀತ ರಾಜಯೋಗ. ಒಂದು ರೀತಿ ಎದುರಾಳಿಗಳನ್ನು ನೀವು ಕಟ್ಟಿ ಹಾಕ್ತೀರಾ. ಅದಕ್ಕೊಂದು ಚಾನ್ಸಸ್ ಬುಧ ಕೊಡ್ತಾರೆ. ಬಟ್ ಬುಧ ನೀಚ ಆಗಿದ್ದಾರೆ. ಅಷ್ಟು ಸುಲಭವಾಗಿ ಎದುರಾಳಿಗಳನ್ನು ನೀವು ಗೆಲ್ಲೋದಕ್ಕಾಗಲ್ಲ. ಇದು ಹೇಗಪ್ಪ ಅಂದರೆ, ನೀವು ಒಂದು ರೀತಿ ಒಂದು ಕಮರ್ಷಿಯಲ್ ಸಿನಿಮಾ ಹೀರೋ ಇರ್ತಾರಲ್ಲ, ಆ ರೀತಿ ಆ ಹೀರೋಗೆ ಹಲವಾರು ಕಷ್ಟಗಳನ್ನು ಕೊಡ್ತಾರೆ. ಈ ವಿಲನ್ಸ್ಗಳೆಲ್ಲ ಇದ್ದಾರಲ್ಲ, ಈಗೇನು ನಿಮಗೆ ಎದುರಾಗ್ತಾ ಇದೆ ಅದೆಲ್ಲ ವಿಲನ್ಸ್ಗಳು. ಅಂತಿಮವಾಗಿ ನೀವೇ ಗೆಲ್ಲೋದು, ಹೋರಾಡಬೇಕು. ಬಟ್ ಸುಲಭವಾಗಿ ಗೆಲ್ಲಕ್ಕಾಗಲ್ಲ. ತುಂಬ ಹೋರಾಟ ಆಗಿದೆ, ತುಂಬ ಹೊಡೆದಾಟ ಇದೆ. ಹಾಗಾಗಿ ತುಲಾರಾಶಿಯವರಿಗೆ ಕಷ್ಟದ ದಿನಗಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ಎದುರಿಸ್ತಾ ಇದ್ದಾರೆ, ಬಟ್ ಎದುರಕ್ಕೆ ಹೋಗಬೇಡಿ. ನೀವು ಗೆಲ್ತೀರಾ. ಗ್ರಹಗಳ ಸಪೋರ್ಟ್, ಬೇರೆ ಬೇರೆ ಗ್ರಹಗಳ ಸಪೋರ್ಟ್ ಖಂಡಿತ ಇದೆ. ಸೊ ಹಾಗಾಗಿ ಇದು ಹೋರಾಟದ ಜೀವನ. ಅಷ್ಟು ಸುಲಭವಾಗಿ ಯಾವ ವಿಚಾರಗಳು ನಿಮಗೆ ಸಿಗೋದಿಲ್ಲ. ಓಕೆ. ಸೊ ಹಾಗಾಗಿ ಅರ್ಥ ಮಾಡಿಕೊಂಡು ದಿನಗಳನ್ನು ಕಳೆಯಿರಿ. ಡೆಫಿನೆಟ್ಲಿ ವಿರೋಧಿಗಳನ್ನು ಗೆಲ್ಲೋದಕ್ಕೆ ಬುಧ ವಕ್ರಿಯಾಗಿದ್ದರು.
ಸಾಕಷ್ಟು ಫೈಟ್ ಮಾಡಿ ನೀವು ಗೆಲ್ತೀರಾ, ಕೋರ್ಟ್ ಕೇಸ್ಗಳಲ್ಲಿ ಗೆಲ್ತೀರಾ. ನಿಮ್ಮ ವಿರೋಧಿಗಳು ಮಾಡುವಂತಹ ಕುತಂತ್ರಗಳು ಅಂತಿಮವಾಗಿ ನೀವು ಗೆಲ್ಲುವ ರೀತಿ ಮಾಡಿಕೊಡುತ್ತೆ ಈ ಒಂದು ವಿಪರೀತ ರಾಜಯೋಗದಿಂದ. ಸೊ ಅದೇ ರೀತಿ ನಿಮ್ಮ ಲಾಭಸ್ಥಾನದ ಅಧಿಪತಿ ಸೂರ್ಯ 7ನೇ ಮನೆಗೆ ಬಂದಾಗ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮೊದಲು ಸ್ವಲ್ಪ ಅಡೆತಡೆಗಳು ಇರ್ತಿತ್ತು. ನಂತರ ಅದು ಯಾವಾಗ ಉಚ್ಚ ಸ್ಥಾನಕ್ಕೆ ಬರ್ತಾರೋ ಸ್ವಲ್ಪ ಆಗ ಪ್ರೋಸೆಸ್ ಆಗುತ್ತೆ ನಿಮ್ಮ ಪರವಾಗಿ. ಬಿಲ್ಸ್ಗಳಾಗಬಹುದು, ಟೆಂಡರ್ಗಳಲ್ಲಿ ಅಪ್ರೂವಲ್ ಆಗಬಹುದು, ಆದರೂ ಸಮಾಧಾನ ಇರಲ್ಲ. ಅಲೆದಾಟ ಜಾಸ್ತಿ ಮಾಡಬೇಕು, ಶ್ರಮ ಜಾಸ್ತಿ ಹಾಕಬೇಕು, ಯಾವುದು ಸುಲಭವಾಗಿ ಸಿಗುವಂತಹ ವಿಚಾರಗಳಲ್ಲಿ ಇಲ್ಲ. ಸೊ ಅದಕ್ಕೆ ತುಲಾರಾಶಿಯವರಿಗೆ ಸಾಕಷ್ಟು ತೊಂದರೆಗಳು ಅಂತ ಹೇಳ್ತಾ ಇರೋದು. ನಿಮ್ಮ 8ನೇ ಮನೆಯ ಅಧಿಪತಿ ಶುಕ್ರನ ಸಂಚಾರ 7 ಮತ್ತು 8ನೇ ಮನೆಯಲ್ಲಿ ಆಗ್ತಾ ಇದೆ. ಡೆಫಿನೆಟ್ಲಿ ನೀವು ನಿಮ್ಮ ಪಾರ್ಟ್ನರ್ಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಸೊ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ಒಂದಷ್ಟು ಹಣ ಸಹಾಯ ಮಾಡ್ತಾರೆ. 8ನೇ ಮನೆಗೆ ಬಂದಾಗ ಸ್ವಲ್ಪ ಸೀಕ್ರೆಟಿವ್ ಆಗಿರ್ತೀರ, ಬಂದ ಹಣವನ್ನೆಲ್ಲ ಸ್ವಲ್ಪ ಸೀಕ್ರೆಟಾಗೇ ಇಟ್ಕೊಳ್ತೀರಾ. ಯಾರಿಗೂ ನಿಮ್ಮ ಗುಟ್ಟುಗಳನ್ನು ರಟ್ಟು ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ. ಸೊ ಈ ಥರದ್ದೆಲ್ಲ ವಿಚಾರಗಳಿವೆ. ಅದು ಸ್ಟೂಡೆಂಟ್ಸ್ಗಳಿಗೆ ಏಕಾಗ್ರತೆ ಕಡಿಮೆ ಆಗುತ್ತೆ. 5ನೇ ಮನೆಯಲ್ಲಿ ರಾಹು ಇರೋದರಿಂದ ಫುಲ್ ಟೆನ್ಷನ್ನು, ಓವರ್ ಥಿಂಕಿಂಗು, ಓವರ್ ಕಾನ್ಫಿಡೆನ್ಸ್ ಎಲ್ಲವೂ ಜಾಸ್ತಿ ಆಗಿ ನೀವೇ ತಪ್ಪು ಮಾಡಿಬಿಡ್ತೀರಾ. ಬುಧ ಬೇರೆ ನೀಚ ಸ್ಥಾನ. ಸೊ ಹಾಗಾಗಿ ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದರೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಕೊಳ್ಳಿ. ನನಗೆ ಎಲ್ಲ ಗೊತ್ತಿದೆ, ನಾನೇ ಸರಿ ಅನ್ನುವ ಭ್ರಮೆಗೆ ಬರಬೇಡಿ. ಅದೇ ರೀತಿ ಪಾರ್ಟ್ನರ್ಸ್ಗಳಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಆಗುತ್ತೆ ಸೂರ್ಯನಿಂದ. ಓಕೆ, ಸೊ ಹಾಗಾಗಿ ಈ ಈಗೋ ಕ್ಲಾಶಸ್ನ ತಗೊಳಕ್ಕೆ ಹೋಗಬೇಡಿ. ಮೊದಲೇ ದಿನಗಳು ಸರಿ ಇಲ್ಲ, ಯಾಕೀಗ ಈಗೋ ಕ್ಲಾಶಸ್? ಕೃಷಿಕರಿಗೆ ನಿಮ್ಮ 4ನೇ ಮನೆಯ ಅಧಿಪತಿ ಶನಿ 6ನೇ ಮನೆಯಲ್ಲಿದ್ದಾರೆ. ಎಸ್, ಅದು 6ನೇ ಮನೆ ಉದ್ಯೋಗದಲ್ಲಿ ಸೇವೆ ಎಲ್ಲವನ್ನ ತಿಳಿಸುತ್ತೆ. ನಿಮ್ಮ ಕೆಲಸಗಾರರು ಕೈ ಕೊಡ್ತಾರೆ, ನೀವೇ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ನಿಮಗೂ ಕೂಡ ಅಲೆದಾಟ ಜಾಸ್ತಿ ಆಗುತ್ತೆ, ತುಂಬ ಶ್ರಮ ಪಡಬೇಕಾಗುತ್ತೆ. ಜಮೀನಿನಲ್ಲಿ ಬೆಳೆಯನ್ನು ಒಂದು ಫಸಲಿನ ಹಂತಕ್ಕೆ ತರೋದಕ್ಕೆ. ಅದರ ಜೊತೆಗೆ ಈ ರಾಹು ನಿಮಗೆ ಇಲ್ಲದ ಭ್ರಮೆಗಳನ್ನು ಸೃಷ್ಟಿ ಮಾಡಿ ತಪ್ಪು ಕ್ಯಾಲ್ಕುಲೇಷನ್ ಮಾಡಿ ಮಾರಾಟ ಮಾಡಿಬಿಡ್ತೀರಾ. ನಿಮ್ಮ ಯಂತ್ರೋಪಕರಣಗಳು ಕೈ ಕೊಡ್ತವೆ, ಅದರ ಖರ್ಚು ಜಾಸ್ತಿ ಆಗುತ್ತೆ. ಜಮೀನಿನಲ್ಲಿ ನೀರಿನ ಸಮಸ್ಯೆಗಳು ಎದುರಾಗ್ತವೆ. ಆದರೆ ಒಂದೇ ಒಂದು, ಈ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಸಾಲಕ್ಕೆ ಮುಂದಾಗಿದ್ದರೆ ಆ ಸಾಲ ಅಪ್ರೂವಲ್ ಆಗುತ್ತೆ. ಸೊ ಅದನ್ನು ನೀವು ಸರಿಯಾಗಿ ಬಳಸ್ಕೊಳ್ಬೇಕಷ್ಟೇ. ಓಕೆ, ಈಗ ಹಳೆ ಸಾಲ ತೀರಿಸ್ಕೊಳ್ಳೋದಕ್ಕೆ ಏನಾದರೂ ನೀವು ಮುಂದಾಗಿದ್ದರೆ ಇದು ಕರೆಕ್ಟಾಗಿದೆ ಗ್ರಹಗಳ ಪ್ಲೇಸ್ಮೆಂಟ್. ಈಗ ಮುಂದಾಗ್ಬಿಡಿ, ನಿಮ್ಮ ಹಳೆಯ ಸಾಲ ಕ್ಲಿಯರ್ ಆಗಬಹುದು. ಸೊ ಒಂದಷ್ಟು ಹಣ ಬರುತ್ತೆ, ಆ ಹಣವನ್ನು ಸಾಲ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿ. ಸೊ ಓವರಾಲ್ ತುಲಾರಾಶಿ ತುಲಾ ಲಗ್ನದವರಿಗೆ ಇದಕ್ಕೆ ಹೇಳ್ತಾ ಇರೋದು, ದಿನಗಳು ಚೆನ್ನಾಗಿಲ್ಲ, ತುಂಬ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ನಿಮ್ಮ ಬದುಕನ್ನು ಕಳೀತಾ ಇದ್ದೀರಾ ಅಂತ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರೋರಿಗೆ ಈ ವಿಪರೀತ ರಾಜಯೋಗದಿಂದ ನಿಮ್ಮ ಕಾಂಪಿಟೇಟರ್ಸ್ನ ಸೋಲಿಸ್ತೀರಾ. ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ, ತಪ್ಪು ಮಾಡಿಬಿಡ್ತೀರಾ. ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಗಮನಿಸಿ, ಉತ್ತರಗಳನ್ನು ಟಿಕ್ ಮಾಡಬೇಕಾದ್ರೆ ಆತುರತೆ ಬೇಡ, ಒಂದು 2-3 ಸಾರಿ ಅಬ್ಸರ್ವ್ ಮಾಡಿ. ಸೊ ಟೀಚರ್ಸ್ಗಳಿಗೂ ಅಷ್ಟೇ. ಸೊ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ನಾನು ಏನೇನು ಪಾಯಿಂಟ್ಸ್ ಹೇಳಿದ್ದೀನಿ ಎಲ್ಲ ಕ್ಷೇತ್ರದವ್ರಿಗೂ ಅನ್ವಯಿಸುತ್ತೆ. ಎಲ್ಲರಿಗೂ ಅಲೆದಾಟ ಜಾಸ್ತಿ ಇದೆ, ಎಲ್ಲರಿಗೂ ಶ್ರಮ ಜಾಸ್ತಿ ಇದೆ, ಎಲ್ಲರಿಗೂ ಆರೋಗ್ಯದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಸೊ ಇದನ್ನು ನಾನು ನೇರವಾಗಿ ನಿಮಗೆ ಅರ್ಥ ಆಗುವ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಏಪ್ರಿಲ್ ತಿಂಗಳಲ್ಲಿ ಇಷ್ಟೆಲ್ಲ ಸಂಗತಿಗಳಲ್ಲಿಯೂ ನಿಮಗೆ ತೊಂದರೆಗಳಿವೆ. ಒಂದಷ್ಟು ಸಮಾಧಾನವಾಗಿ ಸುಮ್ಮನಿದ್ಬಿಡಿ. ನೋಡಿ, ಕೇತುವಿನಿಂದ ನೀವು ಲಾಭ ಪಡ್ಕೋಬೇಕಾ, ಏನೂ ನಿರೀಕ್ಷೆ ಇಟ್ಕೋಬೇಡಿ, ಅಷ್ಟೇ ಸುಮ್ಮನೆ ಆಗಿಬಿಡಿ. ನೀನೇನು ಕೊಡ್ತೀಯೋ ಕೊಡಪ್ಪ, ನಿನಗೆ ಬಿಟ್ಟಿದ್ದು ಅದು ಅಂತ ಸುಮ್ಮನೆ ದೇವರನ್ನು ನಮಸ್ಕಾರ ಮಾಡಿಕೊಂಡು ಜಪ ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ. ಕೆಲವು ತಾನಾಗೆ ಸಿಕ್ಬಿಡ್ತವೆ. ಸೊ ಓವರಾಲ್ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಬಯಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.